ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಒಬ್ಬ ವ್ಯಕ್ತಿಯನ್ನು ಆತ ಅಗಲಿದ ನಂತರವೂ ನಾವೆಲ್ಲರೂ ಕೂಡ ಯಾಕೆ ಸ್ಮರಿಸಿಕೊಳ್ಳಬೇಕು ಅಂದರೆ, ಎಸ್ ಎಂ ಕೃಷ್ಣ ಅವರು ಮಾಡಿದಂಥ ಸಾಧನೆ, ಸೇವೆ ಎಲ್ಲವೂ ಕೂಡ ಇಂದಿಗೂ ಮತ್ತು ಮುಂದೆಯೂ ಕೂಡ ಯಾವಾಗಲೂ ನೆನಪಿರುವಂಥದ್ದು. ನಾಡು ಕಂಡಂಥ ಅಪ್ರತಿಮ ರಾಜಕಾರಣಿ, ಧೀಮಂತ ನೇತಾರ, ಜೊತೆಗೆ ಆ ಥರದ ಒಂದು ದೂರದರ್ಶಿತ್ವದ ಮನಸ್ಥಿತಿ ಅವರಿಗಿತ್ತು, ಮನಸ್ಸು ಇತ್ತು, ಆ ಥರದ ಆಲೋಚನೆಗಳಿದ್ವು. ಹಾಗಾಗಿಯೇ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರ ಅಗಲಿಕೆ ಇಡೀ ನಾಡಿಗೆ ತುಂಬಲಾರದ ನಷ್ಟವಾಗಿ ಹೋಗಿಬಿಟ್ಟಿದೆ. ಮೃತರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶಾಂತಿ ಕೋರೋಣ, ಜೊತೆಗೆ ಭವಿಷ್ಯದ ಪೀಳಿಗೆಗೆ ಅವರ ಜೀವನ ಒಂದು ಪ್ರೇರಣೆಯಾಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಜೊತೆಗೆ ಎಸ್ ಎಂ ಕೃಷ್ಣ ಅವರು ತಾವು ಕೊನೆಯುಸಿರು ಎಳೆಯುವ ಮುನ್ನವೂ ಕೂಡ ಕೊನೆಯದಾಗಿ ಒಂದು ಪತ್ರವನ್ನು ಬರೆದು ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ರಾಜಕಾರಣಿಗಳು ಯಾವುದೇ ಘಟನೆ ಇರಲಿ ಅಥವಾ ಕಾರ್ಯಕ್ರಮ ಇರಲಿ ಅಥವಾ ತಮ್ಮ ಮಹತ್ವದ ಸಂದೇಶವನ್ನು ನೀಡಲಿಕ್ಕೆ ಪತ್ರ ಬರೆಯೋದು ಸಾಮಾನ್ಯ. ಆ ಪರಂಪರೆಯನ್ನು ಎಸ್ ಎಂ ಕೃಷ್ಣ ಅವರು ಕೂಡ ಮುಂದುವರಿಸ್ಕೊಂಡು ಬಂದಿರೋದು, ಅದು ಕೂಡ ಕೊನೆಯುಸಿರು ಇರೋ ತನಕ ಮುಂದುವರಿಸ್ಕೊಂಡು ಬರ್ತಾನೆ ಇದ್ದಾರೆ. ಇದೀಗ ಎಸ್ ಎಂ ಕೃಷ್ಣ ಅವರು ಬರೆದಿರ್ತಕ್ಕಂಥ ಕೊನೆಯ ಪತ್ರ ವೈರಲ್ ಆಗ್ತಾ ಇದೆ. ಅವರು ಯಾವ ವಿಷಯವಾಗಿ ಬರೆದಿದ್ದಾರೆ ಅನ್ನೋದ್ರ ಕುರಿತಾಗಿ ಹೇಳಿಬಿಡ್ತೀನಿ. ಜೊತೆಗೆ ಎಸ್ ಎಂ ಕೃಷ್ಣ ಅವರು ತಮ್ಮ ರಾಜಕೀಯ ಜೀವನದ ಹಾದಿಯಲ್ಲಿ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ, ಜೊತೆಗೆ ಅಮೇರಿಕದವರೆಗೂ ಕೂಡ ಅವರು ಎಷ್ಟು ಹೆಸರು ಮಾಡಿದ್ರು, ಜೊತೆಗೆ ಸದ್ದು ಮಾಡಿತ್ತು ಅವರು ಹೆಸರು ಅನ್ನೋದನ್ನು ಕೂಡ ನಾನು ಹೇಳಿಬಿಡ್ತೀನಿ. ಇದರ ಜೊತೆಗೆ ಅವರು ಕಂಡಂಥ ಸವಾಲುಗಳು, ಯಾಕೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ಕೆಲಸಗಳು ಇಂದು ಸದ್ದು ಮಾಡ್ತಾ ಇದ್ದಾವೆ ಅನ್ನೋದಕ್ಕೂ ಕೂಡ ಪ್ರತ್ಯಕ್ಷ ಸಾಕ್ಷಿಗಳನ್ನು ಇಟ್ಕೊಂಡು ಇವತ್ತು ಮಾತನಾಡೋಣ. ಅವರು ಕೊನೆಯುಸಿರು ಎಳೆಯುವ ಮುನ್ನ ಒಂದು ಪತ್ರವನ್ನು ಬರೆದಿದ್ದಾರೆ ಅಂದರೆ, ಅದು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಒಂದು ವಿಶ್ ಮಾಡಲಿಕ್ಕೂ ಕೂಡ ಬರೆದು ಬಿಟ್ಟಿದ್ದಾರೆ. ಮಂಡ್ಯದ ಬಗ್ಗೆ ಅವರಿಗಿದ್ದಂಥ ಕನ್ಸರ್ನ್, ಜೊತೆಗೆ ಕಾಳಜಿ, ಜೊತೆಗೆ ಸ್ವಕ್ಷೇತ್ರ ಕೂಡ ಹೌದು. ಹಾಗಾಗಿ ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥ ಕನ್ನಡ ಸಮ್ಮೇಳನದ ಬಗ್ಗೆ ತಮ್ಮ ಪ್ರೀತಿಯನ್ನು, ಕನ್ನಡಿಗರ ಬಗ್ಗೆ ತಮ್ಮ ಪ್ರೀತಿಯನ್ನು, ಕನ್ನಡ ಭಾಷೆಯ ಬಗ್ಗೆ ಇರುವ ಪ್ರೀತಿಯನ್ನು ವ್ಯಕ್ತಪಡಿಸಿರೋದು. ಆ ಪತ್ರದಲ್ಲಿ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯ ಫಲವಾಗಿ ರೂಪುಗೊಂಡಂಥ ಮಂಡ್ಯ ಜಿಲ್ಲೆ ನಾಡಿನಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡೋ ಭಾಷಿಕರಿದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ಉಲ್ಲೇಖ ಮಾಡಿರೋದು. ಜೊತೆಗೆ ಇಂತಹ ಐತಿಹ್ಯವುಳ್ಳಂಥ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ, ಅದನ್ನು ಪ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಂತ 3ನೇ ಬಾರಿಗೆ ಆಯೋಜನೆಗೊಂಡಿರ್ತಕ್ಕಂಥ ಕನ್ನಡದ ಸಿರಿ ಹಬ್ಬ ಯಶಸ್ವಿಯಾಗಿ ಜರುಗಲಿ ಅಂತ ಹೇಳಿ ಶುಭ ಹಾರೈಸಿರೋದು ಇದೇ ಎಸ್ ಎಂ ಕೃಷ್ಣ ಅವರು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು, ಜೊತೆಗೆ ಮಾಜಿ ಕೇಂದ್ರ ವಿದೇಶಾಂಗ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದಂಥ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗೋ ಮುನ್ನ ಈ ಥರದೊಂದು ಸುದೀರ್ಘ ಪತ್ರವನ್ನು ಇದೇ ಕನ್ನಡದ ಹಬ್ಬದ ಬಗ್ಗೆ ಬರೆದುಕೊಂಡಿರೋದು. ವೀಕ್ಷಕರೇ, ಈ ರಾಜ್ಯ ಕಂಡಂಥ ಅಪರೂಪದ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಅವರ ಅಧಿಕಾರ ಅವಧಿಯಲ್ಲಿ ಎದುರಿಸಿದಂಥ ಸವಾಲುಗಳು ಒಂದೆರಡಲ್ಲ. ಅವೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಅವೆಲ್ಲವನ್ನು ಕೂಡ ಕಾರ್ಯ ಸಾಧನೆಗೈದಂಥ, ಕೃತಿ ರೂಪಕ್ಕೆ ಇಳಿಸಿದಂಥ ಕರ್ತೃ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮದ್ದೂರು ಕ್ಷೇತ್ರದಿಂದ ಗೆಲುವು ಸಾಧಿಸಿದಂಥ ಎಸ್ ಎಂ ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅಲಂಕಾರ ಮಾಡ್ತಾರೆ. ಈ ಮುಖಾಂತರ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮೊದಲ ನಾಯಕ CM ಆಗಿರೋ ಹೆಗ್ಗಳಿಕೆಗೂ ಕೂಡ ಅವರು ಪಾತ್ರರಾಗ್ತಾರೆ. ವೀಕ್ಷಕರೇ, ಈ ಮಾತನ್ನು ನೀವು ನೋಟ್ ಮಾಡ್ಕೊಳ್ಳಿ. ಈ ಬೆಂಗಳೂರನ್ನು ಸಿಂಗಾಪುರ್ ಮಾಡೋ ಕನಸಿನೊಂದಿಗೆ ಸಿಲಿಕಾನ್ ಸಿಟಿ ಆಗಲಿಕ್ಕೆ ಪ್ರಮುಖವಾದಂಥ ಕೊಡುಗೆ ನೀಡಿದವರು ಇದೇ ಎಸ್ ಎಂ ಕೃಷ್ಣ ಅವರು. ಒಂದೆರಡಲ್ಲ ಅಂತ ಆರಂಭದಲ್ಲಿ ಹೇಳಿದೆ. ಯಾಕೆ ಅಂದರೆ ಭೀಕರ ಬರಗಾಲ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಅಪಹರಣದಂಥ ತುಂಬ ಕಾಂಪ್ಲಿಕೇಟೆಡ್ ಸ್ಥಿತಿಯಲ್ಲೂ ಕೂಡ, ಸಂದಿಗ್ಧ ಸ್ಥಿತಿಯಲ್ಲೂ ಕೂಡ ರಾಜ್ಯವನ್ನು ಆಳ್ವಿಕೆ ಮಾಡಿದಂಥ ಹೆಗ್ಗಳಿಕೆ ಇದೇ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲುತ್ತೆ. ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರ ಆಳ್ವಿಕೆ ಇಡೀ ದೇಶದಲ್ಲೇ ಸದ್ದು ಮಾಡಿಬಿಟ್ಟಿತ್ತು. ಯಾಕೆಂದರೆ ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಇದೆಯಲ್ಲ, ಇಡೀ ದೇಶವನ್ನೇ ನಮ್ಮ ಕರ್ನಾಟಕ ರಾಜ್ಯದ ಕಡೆ ತಿರುಗಿ ನೋಡುವಂತೆ ಮಾಡಿತ್ತು. ವೀಕ್ಷಕರೇ, ಬೆಂಗಳೂರು ಸಿಂಗಾಪುರ್ ಆಗದೇ ಇದ್ದರೂ ಕೂಡ IT ಸಿಟಿ ಅಂತೂ ಆಯಿತು. ಯಾಕೆಂದರೆ ಕೈಗಾರಿಕೆಗೆ ಆ ರೀತಿಯಾದಂಥ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ಗೊತ್ತಿತ್ತು ಅವರಿಗೆ. ಯಾವಾಗ ಕೃಷಿಗೆ ಬಹಳಷ್ಟು ಒತ್ತನ್ನು ಕೊಟ್ಟರು, ಕೃಷಿ ಅಭಿವೃದ್ಧಿ ಆದರೆ ಇಡೀ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅನ್ನೋ ಮನಸ್ಥಿತಿ ಅನೇಕ ರಾಜ್ಯದ ರಾಜಕೀಯ ನಾಯಕರಲ್ಲಿತ್ತೋ, ಆ ಮನಸ್ಥಿತಿಯನ್ನು ಬದಲಾಯಿಸಿ ಕೈಗಾರಿಕೆಗೆ ಪ್ರಮುಖ ಒತ್ತನ್ನು ಕೊಡಬೇಕು ಅನ್ನೋ ಮನಸ್ಥಿತಿಯ ಮೇಲೆ ಈ ರಾಜ್ಯದ CM ಆದವರು ಎಸ್ ಎಂ ಕೃಷ್ಣ ಅವರು. IT ಕ್ಯಾಪಿಟಲ್ ಆಗಿ ದೇಶದ ಗಮನ ಸೆಳೀತು ಬೆಂಗಳೂರು. ಇದರ ಜೊತೆಗೆ ವಿಧಾನಸೌಧದ ಪಕ್ಕದಲ್ಲಿ ವಿಧಾನಸೌಧದ ಪ್ರತಿಕೃತಿಯಂತೆ ವಿಕಾಸಸೌಧವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕನಸನ್ನು ಹೊತ್ತವರು, ಅದಕ್ಕೆ ನಿರ್ಮಾತೃ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಸ್ ಎಂ ಕೃಷ್ಣ ಅವರ ಹಾದಿಯಲ್ಲಿ ಕೇವಲ ಅವರ ಹಾದಿ ಈ ಹುಲ್ಲಿನ ಮೇಲಿನ ನಡಿಗೆ ಆಗಿರಲಿಕ್ಕಂತೂ ಸಾಧ್ಯವೇ ಇಲ್ಲ.
ಬಹಳಷ್ಟು ಅವರ ರಾಜಕೀಯ ಅವಧಿಯ ಉದ್ದಕ್ಕೂ ಒಂದಲ್ಲ ಎರಡು ಸವಾಲುಗಳನ್ನು ಎದುರಿಸಿಬಿಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ ಅಪಹರಣ ನಡೆಸಿದಂತೂ ಆ ಘಟನೆ ಇದೆಯಲ್ಲ, ಇಡೀ ರಾಜ್ಯವನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಟೋಟಲ್ 108 ಡೇಸ್ ಅಂದರೆ ಆರಂಭದಿಂದಲೂ ಬಹಳಷ್ಟು ಪ್ರತಿಕೃತಿಗಳ ದಹನಗಳಾಯಿತು, ಬಹಳಷ್ಟು ಕಡೆ ಹೊತ್ತಿ ಹುರಿತು. ಇಡೀ ರಾಜ್ಯವೇ ತಮಿಳುನಾಡಿನ ವಿರುದ್ಧ ತಿರುಗಿ ಬೀಳುವಂತಹ ಸಂದಿಗ್ಧ ಸಮಯವೂ ಕೂಡ ಸಮೀಪಿಸ್ತಾ ಬರ್ತಾಯಿತ್ತು. ಅಂತಹ ಘಟನೆಗಳನ್ನು ಕೂಡ ಎದುರಿಸಿದವರು ಇದೇ ಎಸ್.ಎಂ. ಕೃಷ್ಣ ಅವರು. ಅಭಿಮಾನಿಗಳ ಆತ್ಮಹತ್ಯೆಗಳು ಒಂದು ಕಡೆ, ಅದರ ಒತ್ತಡಗಳು, ಪ್ರೆಸರ್ಗಳು, ಕಾವೇರಿ ಗಲಾಟೆಯ ನಡುವೆಯೂ ಕೂಡ ಭುಗಿಲು ಹೇಳ್ತಾ ಇದ್ದಂಥ ಸಮಸ್ಯೆಗಳನ್ನು ತುಂಬ ಕೂಲಾಗಿ ನಿವಾರಿಸಿದವರು. ಎಸ್.ಎಂ. ಕೃಷ್ಣ ಅವರಿಗೆ ಎದುರಾದಂಥ ಸವಾಲುಗಳ ಬಗ್ಗೆ ಹೇಳ್ಬಿಡ್ತೀನಿ. ಕರ್ನಾಟಕ ಇತಿಹಾಸದಲ್ಲಿ ಅತೀ ಹೆಚ್ಚು ಅಡೆತಡೆಗಳನ್ನು, ಸಂಕಷ್ಟಗಳನ್ನು, ಪ್ರೆಸರನ್ನು ಎಲ್ಲವನ್ನು ಕೂಡ ಹ್ಯಾಂಡ್ಲ್ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ಅಂದರೆ ಎಸ್.ಎಂ. ಕೃಷ್ಣ. ಅದು ತಪ್ಪಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಸಾರ್ವಜನಿಕವಾಗಿಯೂ ಕೂಡ ಯಾವತ್ತಿಗೂ ಕೂಡ ತಾಳ್ಮೆ ಕಳೆದುಕೊಳ್ಳಿಲ್ಲ, ಸಭ್ಯತೆಯನ್ನು ಕಳ್ಕೊಳ್ಳಿಲ್ಲ, ಸಜ್ಜನಿಕೆಯನ್ನು ಬಿಡಲೇ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಹೇಗಿರಬೇಕು ಅಷ್ಟು ವಿದ್ಯಾವಂತರಾಗಿದ್ದರು, ಬುದ್ಧಿವಂತರಾಗಿದ್ದರು, ದೂರದೃಷ್ಟಿ ಇದ್ದರು. ಅವರ ಕಾಸ್ಟ್ಯೂಮ್ಸ್, ಉಡುಗೆ ತೊಡುಗೆಯಲ್ಲಿ ಇದ್ದಂಥ ಶಿಸ್ತು ಇದೆಯಲ್ಲ, ಆಗಿನ ಕಾಲಕ್ಕೆ ಫಾರಿನಲ್ಲೇ ಏರ್ ಎಜುಕೇಷನನ್ನು ಪಡೆದು ಬಂದಂಥವ್ರು. ಈಗಿನ ರಾಜಕಾರಣಿಗಳಿಗೆ ಅವ್ರನ್ನ ಕಂಪೇರ್ ಮಾಡುವಂತೆಯೇ ಇರಲಿಲ್ಲ. ಒಬ್ಬ ರಾಜಕಾರಣಿ ಅಂದರೆ ಈಗೂ ಕೂಡ ಇಷ್ಟು ಶಿಸ್ತುಬದ್ಧವಾಗಿ ಟಿಪ್ ಟಾಪ್ ಆಗಿ ಇರ್ಬೋದಾ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು. ವೀಕ್ಷಕರೇ, ಅವರ ಚಾಕಚಕ್ಯತೆ ಜೊತೆಗೆ ಅವರು ನಿಭಾಯಿಸಿದಂಥ ಒಂದು ಕೆಲಸ ಕಾರ್ಯಗಳ ವೈಖರಿಗಳನ್ನು ಹೇಳಿಬಿಡ್ತೇನೆ. ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದೇ ಕಾವೇರಿ ವಿಚಾರದಲ್ಲಿ ಆ ಥರದ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೆಸಿ ಸಂಧಾನ ಮಾಡಲಿಕ್ಕೂ ಕೂಡ ಟ್ರೈ ಮಾಡ್ತಾಯಿದ್ರು. ಅದು ಸಫಲ ಆಗಲಿಲ್ಲ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮೆಟ್ಲು ಹೇರಬೇಕಾಗಿ ಬಂತು. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಎಸ್.ಎಂ. ಕೃಷ್ಣ ಅವರ ನೀಡಿದಂಥ ಕೊಡುಗೆಗಳನ್ನು ಎಲ್ಲರೂ ಕೂಡ ಸ್ಮರಿಸಿಕೊಳ್ಳುವಂಥ ಸಮಯ ಅದಾಗಿತ್ತು. ಜೊತೆಗೆ ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದಂಥ ಎಸ್.ಎಂ. ಕೃಷ್ಣ ಅವರು ಅಲ್ಲಿ ಕರ್ನಾಟಕದಲ್ಲಿ ಹೆಚ್ಚಾಗಿ ನೀರಾವರಿ ನಿಗಮ ಸ್ಥಾಪನೆಗೂ ಕೂಡ ಕಾರ್ಯಪ್ರವೃತ್ತರಾಗ್ತಾರೆ. ಇದೇ ಎಸ್.ಎಂ. ಕೃಷ್ಣ ಅವಧಿಯಲ್ಲಿ ರಾಜ್ಯದಲ್ಲಿ ಮಳೆ ಕೈಕೊಟ್ಟು ಭೀಕರ ಬರಗಾಲ ಕೂಡ ಸೃಷ್ಟಿಯಾಗಿತ್ತು. ಕೆರೆ, ಕಟ್ಟೆಗಳು, ಜಲಾಶಯಗಳು ನೀರಿಲ್ಲದೆ ಒಣಗಿ ಹೋಗಿಬಿಟ್ಟಿತ್ತು. ಹಾಹಾಕಾರ ಸೃಷ್ಟಿಯಾಗಿತ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ. ಅನಾವೃಷ್ಟಿಯಿಂದ ಕಂಗೆಟ್ಟಿದ್ದಂಥ ಕೃಷ್ಣ ಸರ್ಕಾರ ಜನರ ರಕ್ಷಣೆಗೆ ವೈಜ್ಞಾನಿಕವಾಗಿ ಮೋಡ ಬಿತ್ತನೆ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ಳುತ್ತೆ. ಆದರೆ ಆ ಪ್ರಯತ್ನ ನಡೆಸಿ ಮಳೆ ತರಿಸೋ ಪ್ರಯತ್ನಗಳು ಕೂಡ ವಿಫಲವಾಗುತ್ತೆ. ಆಗಿನ ಕಾಲಕ್ಕೆ ನಿಮಗೆ ಮೋಡ ಬಿತ್ತನೆ ಅನ್ನೋದೊಂದು ಹೊಸ ವರ್ಡ್ ಎಲ್ಲರಲ್ಲೂ ಕೂಡ ಕೇಳಿಬರ್ತಾಯಿತ್ತು. ಆ ಥರದ ನಿರ್ಧಾರವನ್ನು ತೆಗೆದುಕೊಂಡವರು ಎಸ್.ಎಂ. ಕೃಷ್ಣ ಅವರು. ಬರಗಾಲ ಮತ್ತು ಮೋಡ ಬಿತ್ತನೆ, ಬರಗಾಲ ಬಂದಾಗ ಆ ಥರದ ನಿರ್ಧಾರವನ್ನು ಕೂಡ ತೆಗೆದುಕೊಂಡರು. ಇದೆಲ್ಲದರ ಜೊತೆಗೆ ಭೂ ದಾಖಲೆಗಳ ಡಿಜಿಟಲೀಕರಣ ಆಗಬೇಕು ಅಂತ ನಿರ್ಧಾರ ಮಾಡಿದ್ರು. ಜೊತೆಗೆ ಮಕ್ಕಳಿಗೆ ಬಿಸಿಯೂಟ, ಜೊತೆಗೆ ಯಶಸ್ವಿನಿ ಯೋಜನೆ, ಬೆಂಗಳೂರು ಮೈಸೂರು ಹೆದ್ದಾರಿ, ಬೆಂಗಳೂರಿನ ಸಿಲಿಕಾನ್ ಸಿಟಿಯ ಕನ್ವರ್ಟ್ ಮಾಡಿದ್ದು, IT-BTಯಲ್ಲಿ ಬಹುದೊಡ್ಡ ಕ್ರಾಂತಿ ಸೇರಿದಂತೆ ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಅವ್ರ ಕೆಲಸ ಕಾರ್ಯಗಳ ಬಗ್ಗೆ ಒಂದು ದಿನ ಸಾಕಾಗೋದೇ ಇಲ್ಲ ವೀಕ್ಷಕರೇ. ಜೊತೆಗೆ ದೊಡ್ಡ ಮಟ್ಟದ ಚರ್ಚೆ ಆಗಿದ್ದು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಗಾಜನೂರಿನ ನಿವಾಸದಿಂದ ಅಪಹರಣ ಮಾಡ್ಕೊಂಡು ಹೋಗಿದ್ದು. ಅದನ್ನು ಯಾವ ರೀತಿಯಾಗಿ ಸ್ಮೂತಾಗಿ ಬಗೆಹರಿಸ್ಬಿಟ್ರು ಅಂದರೆ, ವೀರಪ್ಪನ ಸಂಪರ್ಕ ಮಾಡಿದ್ದು, ನೇರವಾಗಿ ಮಾತನಾಡಿದ್ದು, ಕ್ಷೇಮವಾಗಿ ಕರೆದುಕೊಂಡು ತೆಗೆದುಕೊಂಡು ಬಂದಿದ್ದು. ಇದೆಲ್ಲವೂ ಕೂಡ ಹೆಚ್ಚಿನದಾಗಿ ಇನ್ನೊಂದು ವಿಷಯವನ್ನು ನಾನು ಹೇಳಲೇಬೇಕು. ಯಾಕೆಂದರೆ ದೇವೇಗೌಡರು ಮೊದಲ ಕನ್ನಡಿಗ ಪ್ರಧಾನಿ ಅಂತ ಹೆಸರುವಾಸಿಯಾದವರು. ಆದರೆ ಇಂಥದ್ದೇ ಒಂದು ಅಪಾರ್ಚುನಿಟಿ ಎಸ್.ಎಂ. ಕೃಷ್ಣ ಅವ್ರಿಗೂ ಕೂಡ ಬಂದಿತ್ತಂತೆ. 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರ ಕಳೆದುಕೊಂಡು ಕೇಂದ್ರದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದಾಗ ಕಾಂಗ್ರೆಸ್ ಮುಂದೆ ಎರಡೆರಡು ಆಪ್ಷನ್ಗಳಿತ್ತು. ಒಂದು, ಸೋನಿಯಾ ಗಾಂಧಿನ ಪ್ರಧಾನಿ ಮಾಡಬೇಕು ಅಂತ, ಇನ್ನೊಂದು ಎಸ್.ಎಂ. ಕೃಷ್ಣ ಅವರ ಹೆಸರು ಕೂಡ ಇತ್ತು ಅಂತ. ಯಾಕೆಂದರೆ ಮನಮೋಹನ್ ಸಿಂಗ್ ಜೊತೆಗೆ ಎಸ್.ಎಂ. ಕೃಷ್ಣ ಅವರ ಹೆಸರು ಕೂಡ ಮುನ್ನೆಲೆಗೆ ಬರುತ್ತೆ. ಒಂದು ಸೋನಿಯಾ ಗಾಂಧಿ ಆಗಲಿ, ಇಲ್ಲ ಮನಮೋಹನ್ ಸಿಂಗ್ ಅಥವಾ ಎಸ್.ಎಂ. ಕೃಷ್ಣ ಅಂತ. ಇದ್ರ ಕುರಿತಾಗಿ ಮನಮೋಹನ್ ಸಿಂಗ್ ಅವರೇ ಎಸ್.ಎಂ. ಕೃಷ್ಣ ಅವರಿಗೆ ತಿಳಿಸ್ಬಿಟ್ಟಿದ್ದರಂತೆ. ವಿಚಾರವನ್ನು ಅವರ ಆತ್ಮಚರಿತ್ರೆಯಲ್ಲೂ ಕೂಡ ತಿಳಿಸ್ಕೊಂಡಿದ್ದಾರೆ. ವೀಕ್ಷಕರೇ, ಈ ಥರದ ಒಬ್ಬ ರಾಜಕಾರಣಿ, ನಾಡು ಕಂಡಂಥ ಅಪ್ರತಿಮ ರಾಜಕಾರಣಿ, ಧೀಮಂತ ನೇತಾರ ಅಂತ ನಾನು ಯಾಕೆ ಆರಂಭದಲ್ಲಿ ಹೇಳಿದೆ ಅಂದರೆ ಇದೇ ವಿಚಾರಕ್ಕೆ. ಇದರ ಜೊತೆಗೆ ಇದೇ ಅಮೇರಿಕಾದಲ್ಲಿ ಒಂದು ಚುನಾವಣಾ ಪ್ರಚಾರವನ್ನು ಕೂಡ ಕೈಗೊಂಡಿದ್ದು ಎಸ್.ಎಂ. ಕೃಷ್ಣ ಅವರ ರಾಜಕೀಯ ಜೀವನದಲ್ಲಿ ಒಂದು ಮೈಲಿಗಲ್ಲಾಗಿ ನಿಲ್ಲುತ್ತೆ. ವೀಕ್ಷಕರು, ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಅಮೇರಿಕಾದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ, ನಾನು ರಾಕೇಶ್ ಆರುಂಡಿ. ಧನ್ಯವಾದ.